ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅರ್ಧರಾತ್ರಿಯಲ್ಲಿ ಮಲಗಿದಾಗ ಎದ್ದು ಹೋದವರು ಬುದ್ಧರಾಗುವರೇನು? ಬಂಗಾರ ಬೇಡಂದವರೆಲ್ಲ ಬಸವಣ್ಣನಾಗುವರೇನು? ಅಧಿಕಾರ ಧಿಕ್ಕರಿಸಿದವರು ಮಹಾತ್ಮ ಗಾಂಧೀಜಿಯಾಗುವರೇನು? ವೈರಾಗ್ಯ ತಾಳಿದವರೆಲ್ಲ ಅಕ್ಕ ಮಹಾದೇವಿಯಾಗುವರೇನು? ಕಾವಿ ಬಟ್ಟೆ ತೊಟ್ಟವರೆಲ್ಲ ಸ್ವಾಮಿ ವಿವೇಕಾನಂದರಾಗುವರೇನು? ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರು ಹೇಳುವವರು ನೀನಾಗುವರೇನಯ್ಯ. ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ, ಆದಿಶಕ್ತಿ ಕಾಳಿಕಾದೇವಿಯನ್ನು, ಮಾತೆ ಸರಸ್ವತಿಯನ್ನು, ಸಿದ್ಧಪರ್ವತದ ಬಗಳಾಮುಖಿಯನ್ನು ಪ್ರಾರ್ಥಿಸಿ, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸುಕ್ಷೇತ್ರ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಕರಿಬಸವ ತಾತನ ಪವಿತ್ರ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ರಥೋತ್ಸವ ಮತ್ತು ಪುರಾಣ ಮಂಗಲ ಪ್ರಾರಂಭೋತ್ಸವದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಎಲ್ಲ ಸಗರ ಗ್ರಾಮದ ಅಕ್ಕ ತಂಗಿಯರೇ, ಗ್ರಾಮದ ಹಿರಿಯ ಬಂಧುಗಳೇ, ನಾಗರಿಕರೇ, ತಾಯಂದಿರೇ, ನಿಮ್ಮೆಲ್ಲರ ಆತ್ಮದಲ್ಲಿ ಪರಂಜ್ಯೋತಿಯಾಗಿ ಬೆಳತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿ. ನಾಳಿನ ದಿವಸ ಇಲ್ಲಿ ಪುರಾಣ ಇರಂಗಿಲ್ಲ, ಮೈಕೆಲ್ಲ ಕೆತ್ಕೊಂಡಿರ್ತಾನೆ ಸಾಯಿಬಣ್ಣ. ಪೇಟಿ ತಬಲ ಬಾರಿಸೋರ್ನು ಮನೆಯಾಗ ಟಿ ವಿ ನೋಡ್ಕೊತ ಕುಂತಿರ್ತಾರೆ. ನಾವು ನಮ್ಮ ಮಠದಾಗ ಇರ್ತೀವಿ, ರಥೋತ್ಸವ ಆಗಿರ್ತದೆ, ಇಲ್ಲಿ ಏನೂ ಇರಂಗಿಲ್ಲ. ಆದ್ರೆ ಒಂದಿರ್ತವೆ, ಈ ಜಾಗದಾಗ ನಾಳೆಗೆ ಏನು ಇರ್ತದಂತ ಕೇಳಿದ್ರೆ ನೀವೆಲ್ಲರ ಮಾಡಿದ ಪುಣ್ಯ ಇರ್ತವೆ. ಮರುಳ ಮಹಾಂತ ಶಿವಾಚಾರ್ಯರ ಕೃಪೆ ಇರ್ತದೆ ಈ ಜಾಗದೊಳಗೆ. ನಾಳೆಗೆ ಅವರ ಆಶೀರ್ವಾದ ನಿಮ್ಮೆಲ್ಲರ ಪುಣ್ಯ ತಿರುಗಾಡ್ತಿರ್ತದೆ. ನಾಳೆಗೆ ಆ ಪುಣ್ಯ ನಾಳೆ ಒಂದಿಸ್ಬಿಟ್ಟು ನಾಡದ ಎಲ್ಲಿಗೆ ಬರ್ಬೇಕಂದ್ರೆ ನಿಮ್ಮ ಮನೆಗೆ ಬರಬೇಕು. ನೀವೆಲ್ಲ ಪುಣ್ಯವಂತರು, ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯ ಮಾಡಿರಿ. ರಥೋತ್ಸವ ಅಂತಕ್ಕಂಥದ್ದೊಂದು ನೆಪವಾಗಿಟ್ಟುಕೊಂಡು ಕರಿಬಸವ ತಾತನ ಹೆಸರಿನ ಮೇಲೆ, ಸ್ಮರಣೆಯ ಮೇಲೆ ಒಂದು ನವಲುಗೊಂದು ನಾಗಲಿಂಗಜ್ಜನ ಚರಿತ್ರೆ ನಡೀತು. ಕಲಬುರಗಿಯ ಶರಣಬಸಪ್ಪರ ಜೀವನದೊಳಗೆ ಒಂದು ಸಲ ಅವರು ದಾರಿಯೊಳಗೆ ಹೊಂಟಿರ್ತಾರೆ ಅಡವ್ಯಾಗ. ಇದೊಂದು ಸಣ್ಣ ಮಾತು. ದಾರಿಯೊಳಗೆ ಹೋಗುವಾಗ ಒಬ್ಬ ಶಿಷ್ಯ ಬಿಟ್ಟು ಆಗ್ತಾನ, ಯಮನಪ್ಪ ಅಂತ. ಶರಣಬಸಪ್ಪವ್ರ ದಾರಿಗೆ ಹೋಗೋ ಟೈಮ್ನಾಗ ಬಡಬಡ ಬಂದು ಪಾದಕ್ಕೆ ಬಿದ್ದಂತ, ಕಾಲಿಗೆ ಹಿಡ್ಕೊಂಡ, ನಮಸ್ಕಾರ ಯಪ್ಪ. ಯಾಕಪ್ಪ ಯಮನಪ್ಪ ಈ ಮಧ್ಯಾಹ್ನದಾಗ ಹೊಂಟೆಲ್ಲ? ಯಪ್ಪ ನಿನ್ನ ಬಲ್ಲೇ ಬಂದೀನಪ್ಪ, ನೀನು ಹುಡುಕಾಡ್ಕೊತ ಬಂದೀನಿ. ಯಾಕಪ್ಪ, ಏನು ವಿಶೇಷ? ಏನಿಲ್ಲಪ್ಪ, ನನ್ನ ಮಗಳ ಮದುವೆ ಇಟ್ಟುಕೊಂಡೀನಿ, ನನ್ನ ಮಗಳು ಮದುವೆ ಮಾಡ್ಲಕತ್ತೀನಪ್ಪ, ಒಂದಿಷ್ಟು ದುಡ್ಡು ಕಡಿಮೆ ಬಿದ್ದಾವ, ಎಷ್ಟು ಬೇಕು ದುಡ್ಡು ಅಂತ ಕೇಳಿದರು. ಒಂದು 300 ರೂಪಾಯಿ ಬೇಕಂತ. ಆವಾಗಿನ ಕಾಲಕ್ಕೆ 300 ರೂಪಾಯಿ ಅಂದರೆ 30-40 ಸಾವಿರ ಇದ್ದಂಗೆ. ಈಗ 300 ರೂಪಾಯಿ ಅಂದ್ರೆ ಕೆಲವು ಹುಡುಗರು ಕಿಸ್ತಾಗವು, ಕೆಲವು ಕುಂತಾವಲ್ಲ. ಈ ಹುಡುಗರಿಗೆ 5 ರೂಪಾಯಿ ಕೊಟ್ಟರು ತೊಗೊಳಂಗಿಲ್ಲ, 10 ರೂಪಾಯಿ ಕೊಟ್ಟರು ತೊಗೊತಾವೆ, 100 ರೂಪಾಯಿ ಕೊಟ್ಟರು ತೊಗೊತಾವೆ. ನೋಡ್ರಿ, ಕೊಟ್ಟು ನೋಡ್ರಿ ನೀವು. 1 ರೂಪಾಯಿ ಕೊಟ್ಟರೆ ಜಾಡಿಸಿ ಮೋತಿಗೆ ಹೋಗಿತಾವೆ. ಮಿನಿಮಮ್ 10 ರೂಪಾಯಿಲಿಂದ ಚಾಲು ಅವ್ರದ್ದು ರೇಟ್. ಯಪ್ಪ ನನಗೆ 300 ರೂಪಾಯಿ ಕಡಿಮೆ ಬಿದ್ದವ ಅಂತಾನ. ಏನು ಭಾಳ ದೊಡ್ಡಾಗೋದು, ನಿನಗಿಂತ ಹೆಚ್ಚಿಂದ ಅದನ್ನು ಮಗಳ ಮದುವೆ ಅಂತಿದ್ದಿ ಮಲ್ಲಪ್ಪ, ಯಮನಪ್ಪ ಕೊಡ್ತೀನಿ, ಸ್ವಲ್ಪ ಒಂದು ಕೆಲಸ ಮಾಡು, ನನಗೆ ಸ್ವಲ್ಪ 2 ದಿವಸ ನನ್ನ ಸಂಗಡ ಸೇವಾ ಮಾಡ, ಯಾರಿಲ್ಲ ಜೊತೆಗೆ, ಇಲ್ಲೊಂದು ಸ್ವಲ್ಪ ಊರಿಗೆ ಹೋಗಿ ಬರೋದು, 4 ಮಂದಿ ಭಕ್ತರ ಮನೆಗೆ ಹೋಗಿ ಬರೋದದು. ಆಯ್ತಪ್ಪ ಬರ್ತೀನಿ, ಏನು ಮಾಡ್ಬೇಕು? ಏನಿಲ್ಲ, ನನ್ನ ಚೀಲ ಹಿಡ್ಕೊಂಡು ಬಾ ಅಂತ. ಆ ಯಮನಪ್ಪ ಶರಣಬಸಪ್ಪ ಅಪ್ಪ ಅವ್ರ ಚೀಲ ಹಿಡ್ಕೊತಾನ. ಚೀಲ ಹಿಡ್ಕೊಂಡು ಹಿಂಗೆ ಹೊಂಟಿರ್ತಾರೆ, ದಾರ್ಯಾಗ ಮಾತಾಡ್ಕೋತ ಹೊಂಟಿರ್ತಾರೆ. ಸಾಯಂಕಾಲ ಒಂದು 5 ಗಂಟೆ ಆಗಿರ್ತದೆ. ಸಾಯಂಕಾಲ 5 ಗಂಟೆ ಆಗಿರ್ತದೆ, ಸ್ವಲ್ಪ ಕತ್ತಲಾಗ್ತಿರ್ತದೆ. ಇಬ್ಬರು ಮಾತಾಡ್ಕೋತ ಹೊಂಟಿರ್ತಾರೆ. ಒಂದು ದೊಡ್ಡ ನಾಗರಾವ್ ಹೊಂಟಿರ್ತದೆ ಮುಂದೆ, ನಾಗರ ಹಾವು, ದೊಡ್ಡ ಹಾವು ಹಿಂಗೆ ಹೊಂಟಿರ್ತದೆ. ಶರಣಬಸಪ್ಪ ಅಪ್ಪವ್ರು ನಿಂತ್ರಂತ.
ಯಪ್ಪ ಹಾವಂದ, ಯಪ್ಪ ಹಾವು ಹೊಂಟದಪ್ಪ ನಿಂದ್ರಪ್ಪ. ಅದು ರೋಡಿಗೆ ಹಿಂಗೆ ಸಣ್ಣ ಸೊಕಾಸ ಹೊಂಟಿತ್ತು. ಅವಾಗ ಶರಣಬಸಪ್ಪ ಅಪ್ಪವ್ರು ಹೇಳಿದ್ರಂತ, ಯಮನಪ್ಪ ಏನು ಚಂದದಲ್ಲಿ ಹಾವಂತ, ಎಷ್ಟು ಚಂದದ ಹಾವೆಲ್ಲ ಚಂದ ಇರ್ತಾವನು, ಹಾವು ಚಂದವ ಅಂತ ಇಟ್ಕೊಂಡಕ್ಕೆ ತೊಗೊತೀನಿ ಮುಟ್ತೀರನ್ನ ಯಾರನ್ನ, ಎಷ್ಟನ್ನ ಚಂದ ಇರ್ಲಕ್ಕ ಹಾವು, ಅದು ಭಾಳ ಚಂದದ್ರಿ ಹಾವು ಅಂತ ತಿಳ್ಕೊಂಡ್ಕೆ ಮನೆಗೆ ತಂದು ಕುಂದ್ರಿಸ್ಬೇಕು ಜಗಿಲಿ ಮೇಲೆ, ಅಡಿಗೆ ಮನೆಗೆ ಪುಟ್ಟೆಗೆ. ಎಷ್ಟು ಚಂದದು ಹಾವು ಅಂದ್ರೆ. ಯಪ್ಪ ಅದು ಹಾವು ಚಂದಿರ್ಲಕ್ಕ ವಿಷ ಅದು, ಅದು ಎರಡು ಚಂದಿದ್ರು ವಿಷ. ಕೊಳಲು ಧ್ವನಿಗೆ ಘಟ ಸರ್ಪ ತಲೆದೂಗಿದಡೇನು ಒಳಗಿನ ವಿಷ ಹೋಗದನ್ನಕ್ಕ. ಪುಂಗಿ ಊದಿದ್ರೆ ಹಾವು ತಲೆಯಾಡಿಸಿದ್ರೆ ಒಳಗಿನ ವಿಷ ಎಲ್ಲಿ ಹೋಗ್ತದೆ. ಏನು ಹೇಳಿದಡೇನು ಏನು ಕೇಳಿದಡೇನು ಒಳಗಿನ ಅವಗುಣವ ಹೋಗದನ್ನಕ್ಕ. ಈಗ 11 ದಿವಸ ನಾವು ಭಾಳ ಹೇಳಿವಿ ಪುರಾಣ. ನನ್ನ ಬಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು, ನಿಂಬಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು. ಹಾವಿನ ಹಲ್ಲಿನೊಳಗಿರ್ತಕ್ಕಂಥ ವಿಷಾದಂಗೆ ಆಗಬಾರ್ದು ಬದುಕು. ಏನು ಮಾಡಲಿ ಹೇಳಿಯಪ್ಪ ಅಂದಾಗ ಏನೂ ಮಾಡಬೇಡ, ಅದು ಹಾವು ಹೋಗ್ತದ ಹೊಂಟದ, ಸ್ವಲ್ಪ ಅದನ್ನು ಹಿಡ್ಕೊಂಡು ಬಾ ಅಂದರು. ಆ ಹಾವು ಸ್ವಲ್ಪ ಹಿಡ್ಕೊಂಡು ಬಾ ಅಂದರು. ಯಮನಪ್ಪನಂತ ಯಾಕೆ ಮತ್ತೆ ತೆಲಿಗಿಲಿ ಕೆಟ್ಟದ ನಿನಗೆ, ಏನು ಮಗಳ ಲಗ್ನ ಅದ ಅಂತ 300 ರೂಪಾಯಿ ಸಾಲ ಕೇಳಕ್ಕೆ ಬಂದ್ರೆ ಹಾವಿಡಿ ಚೀಳಿಡಿ ಬರೀ ಇದೇ ಮಾಡ್ತಾನೆ. ನನ್ನ ಕೈಲಿ ಹಂಗ್ಲಪ್ಪ ಯಪ್ಪ ಹಾವು ಅದ ರೊಕ್ಕ ಕೊಡ್ತಿರು ಬಿಡ್ತಿರು ಬಿಡ ನಾವು. ಹಂಗೆ ಅನ್ಬೇಡ, ಹಿಡ್ಕೊಂಬವ್ರು ಭಾಳ ಚಂದದ ಹಾವು, ಹೋಗಿ ಹಿಡ್ಕೊಂಬ ಅಂದ. ಯಪ್ಪ ವಿಷಯ ಅದು ನನ್ನ ಕೈಲಿ ಆಗಂಗಿಲ್ಲ, ಚಲೋ ಅದು ಹಾವು ಭಾಳ ದೊಡ್ಡದ ಭಾಳ ಚಂದದ, ಹಿಡಿ ಯಪ್ಪ ವಿಷ. ನಾ ಹೀನು ನಿನ್ನ ಸಂಗಟ ನಾ ಹೀನು ನಿನ್ನ ಗುರು, ನನ್ನನ್ನು ನಂಬು, ನನ್ನನ್ನು ನಾನೀ ನಂಬೋ, ನಿನ್ನ ಸಂಗಟ ಶರಣಬಸಪ್ಪ ನಾ ಹೀನಿ ಹಿಡಿ, ಏನಾಗಲ್ಲ. ನನ್ನ ಕೈಲಿ ಆಗಲ್ಲಪ್ಪ ಯಪ್ಪ. ಇಲ್ಲಿ ಕುಂತಾಗ ಎಲ್ಲ ಮಂದಿ ಚಂದೆ ಕಾಣಕತ್ತೀವಿ ನಾವು ಗುರುಗಳು. ಇಲ್ಲಿ ಏನಿಲ್ಲ, ಇಲ್ಲಿ ನಿಮಗೆ ಬಂದಕ್ಕೆ ಒಂದು ಬರ್ರಿ ಅಂತ ತಿಳ್ಕೊಂಡು ಒಂದು ಕೈಯಾಗೋ ಎಲ್ಲರ ಕೈಯಾಗ ಒಂದು ಚೇಳು ಕೊಡ್ತೀವಿ ಅಂದ್ರೆ ಹಿಡಿತೀರೇನು, ಕಲ್ಲ ಸಕ್ಕರೆ ಕೊಟ್ಟರೆ ತೊಗೊತೀರಿ. ಅದೇ ಒಂದು ಯಾವುದನ್ನ ಚೇಳು ಹಾವು ತೊಗೊಂಡೋರಿ ಅಂದ್ರೆ ತೊಗೊತೀರೇನು, ಬಂದಿರೇನು ಮಠಕ್ಕೆ ಯಾರನ್ನು. ತೆಲಿಗಿರಿ ಕೆಟ್ಟದನಪ್ಪ, ಮತ್ತೆ ನಿನ್ನ ರೊಕ್ಕನೂ ಬೇಡ, ನಿನ್ನ ಚೀಲನೇ ಬೇಡ, ನಿನ್ನ ಸೇವನೆ ಬೇಡ, ಜಾಡಿಸಿ ಒಕ್ಕಟ್ಟ ನನ್ನ ಚೀಲ. ಅಷ್ಟತಿಗೆ ಹಾವು ಹಿಂಗೆ ಹೊಂಟಿತ್ತಂತ, ಸ್ವಲ್ಪ ಉಳಿದಿತ್ತಂತ ಬಾಲ, ಇಷ್ಟೇ ಬಾಲ ಉಳಿದಿತ್ತಂತ, ಸಂಧ್ಯಾಗೆ ಹೊಂಟಿತ್ತಂತ. ಹೊಂಟದು ಯಮನಪ್ಪ ಹಿಡಿ, ಹೊಂಟದ ಬಾಲ ಉಳಿದದ ಹಿಡಿ, ಹೋಗಲಕ್ಕೆ ಹೋಗಯ್ಯಪ್ಪ ಅದು ತೊಗೊಂಡು ಏನು ಮಾಡಿ ಹಿಡಿತೇ ಇಲ್ಲಂತ ತಿಳ್ಕೊಂಡು ಆ ಯಮನಪ್ಪನ ಕುತ್ತಿಗೆ ಹಿಡಿದು ಹಿಂಗೆ ಜಾಡಿಸಿ ಹಿಂಗೆ ದಬ್ಬಿದ್ದಂತ. ಆ ಯಮನಪ್ಪನ ಕೈ ಹೋಗಿ ಹಾವುದ ಬಾಲದ ಮೇಲೆ ಬಿತ್ತಂತ. ಆ ಬಾಲ ಆಟೆ ಬಂಗಾರ ಆಗಿತ್ತಂತ. ಆ ಕೈ ಹೋಗಿ ಬಾಲದ ಮೇಲೆ ಬಿದ್ದರೆ ಬಾಲ ಬಂಗಾರ ಆಗಿತ್ತಂತ. ನೋಡ್ತಾನಂತ ಕೈಯಾಗ ಬಂಗಾರ ತೊಕಡಿ ಬಂತು. ಯಪ್ಪ ಇದು ಬಂಗಾರ ಆಯಿತು. ಮತ್ತು ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಯಪ್ಪ ಏನು ದೋಕಾಯ್ತಪ್ಪ, ಇದು ಬಂಗಾರ ಆತಂದು ಗೊತ್ತಿದ್ರೆ ಓಟು ಹಿಡ್ತಿದ್ದೆ ಹಾವಂತ. ಅದಕ್ಕೆ ನಿನಗೆ ಹೇಳಿದನು ನನಗೆ ನಂಬಂತ. ನನಗೆ ನಂಬು, ಹಿಡಿ ಹಾವಂದ ಹಿಡಿಲಿಲ್ಲ. ನೀ ಬಂಗಾರ ಬಾಲದ ಮೇಲೆ ಬಿದ್ದದ ಕೈ ಬಾಲಾಟೆ ಬಂಗಾರ ಆಗ್ಯದ. ಮೊದಲೇ ನನಗೆ ನಂಬಿದ್ರೆ 4 ಫೀಟಿನ ಹಾವು ಬಂಗಾರ ಆತಿತ್ತು. ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಿಸಿದಿರು ಬರೀದೆ. ನೀವು ಹೋಗುವಾಗ ಏನು ತೊಗೊಂಡು ಹೋಗ್ಬೇಡ್ರಿ, ಗುರುವಿನ ಪಾದ ಒಂದಿಷ್ಟು ನಂಬ್ರಿ, ಕರಿಬಸವ ತಾತನ ಮೇಲೆ ನಂಬಿಕೆ ಇಟ್ಟು ಹೋಗ್ರಿ ಅಷ್ಟೆ. 11 ದಿವಸ ನೀವು ಕರಿಬಸವ ತಾತನ ಗುಡಿಗೆ ಬಂದಿರಿ ಹಿರೇಮಠಕ್ಕೆ. ನಾಳೆ ಒಂದು ದಿವಸ ರಥೋತ್ಸವ ಮಾಡಮು. ನಾಡ್ದು ಏನು ಮಾಡಬೇಡ್ರಿ, ಭಕ್ತಿಯಿಂದ ಕರ್ರಿ. ಪ್ರತಿ ದಿವಸವೂ ಬಂದು ಕರಿಬಸವ ತಾತ ನಿಮಗೆ ದರ್ಶನ ಕೊಡ್ತಾನೆ.